ಹೆಚ್ಚಾಗುತ್ತಲೇ ಇದೆ ಹೃದಯಾಘಾತ ಸಾವಿನ ಸಂಖ್ಯೆ. ನಿಂತಲ್ಲಿ ಕೂತಲ್ಲಿ ಹೃದಯ ಸ್ತಂಭನ ಸಾವು. ಶಾಲೆಗಳಲ್ಲಿ ಹೃದಯಾಘಾತ ಪಠ್ಯ ಅಳವಡಿಕೆಗೆ ಸಮಿತಿ ರಚನೆ. ಪ್ಲಾಸ್ಟಿಕ್ ಮಾಂಸ ಸೇವನೆಯಿಂದಲೂ ಹೃದಯ ಸ್ತಬ್ಧ. ಪಡಿತರ ಸಾಗಿಸುವ ಲಾರಿ ಮಾಲೀಕರ ಮುಷ್ಕರಕ್ಕೆ ಮಣಿದ ಸರ್ಕಾರ. 244 ಕೋಟಿ ಹಣ ಬಿಡುಗಡೆ ಮಾಡಿ ಸರ್ಕಾರ ಆದೇಶ. ಸಿಎಂ ಡಿಸಿಎಂ ದೆಹಲಿ ಟ್ರಿಪ್ ಕುತೂಹಲ. ಶಾಸಕರ ಅಹವಾಲು ಆಲಿಸಿದ ಸುರ್ಜೇವಾಲಾ. ಇದೆಲ್ಲದರ ಜೊತೆ ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯದಲ್ಲಿ ಹೃದಯಾಘಾತ ಸಾವು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇವೆ. ಇಂದು ಕೂಡ ಹೃದಯಾಘಾತಕ್ಕೆ ಹಲವರು ಸಾವನ್ನಪ್ಪಿದ್ದಾರೆ. ಮಂಗಳೂರು ಹೊರವಲಯ ಸುರತ್ಕಲ್ ಕೃಷ್ಣಾಪುರದ 18 ವರ್ಷದ ಅಫ್ತಾಬ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ದಾವಣಗೆರೆಯಲ್ಲೂ ಕೂಡ ಆಟೋ ಓಡಿಸುವಾಗ ಕುಸಿದು ಬಿದ್ದಿದ್ದ 38 ವರ್ಷದ ಮಂಜುಳಾ ನಾಯಕ್ ಸಾವನ್ನಪ್ಪಿದ್ದಾರೆ. ದಾವಣಗೆರೆ ತಾಲೂಕಿನ ನಾಗರಕಟ್ಟೆ ಗ್ರಾಮದಲ್ಲಿ ಮಂಜುಳಾ ನಾಯಕ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಮಂಜುಳಾ ನಾಯಕ್ ಪತ್ನಿ 7 ತಿಂಗಳ ಗರ್ಭಿಣಿಯಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನಲ್ಲಿ ಅಂಗಡಿಯಲ್ಲಿ ಕುಳಿತಿದ್ದ ಮಹಿಳೆಗೆ ಹೃದಯಾಘಾತ ಸಂಭವಿಸಿದೆ. ದಿದ್ದಗಿ ತಾಂಡಾದ ನಿವಾಸಿ ಜಯಾಬಾಯಿ ಮೃತಪಟ್ಟಿದ್ದಾರೆ. ಹಾವೇರಿಯ ಬ್ಯಾಡಗಿ ತಾಲೂಕಿನಲ್ಲಿ ಲಾರಿ ಚಾಲಕ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. 50 ವರ್ಷದ ಬಾಬುರಾವ್ ಕಮ್ಮಟ್ ಮೃತಪಟ್ಟ ಲಾರಿ ಚಾಲಕ ಅಂತ ಗುರುತಿಸಲಾಗಿದೆ. ನೆಲಮಂಗಲದಲ್ಲಿ ಕೆಎಸ್ಆರ್ಟಿಸಿ ಬಸ್ನಲ್ಲೇ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ. ಬೆಂಗಳೂರು ಹೊರವಲಯ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸೋಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ವ್ಯಕ್ತಿ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಹಾಸನ ಜಿಲ್ಲೆಯ ದೊಡ್ಡ ಮಣ್ಣಿಗನಹಳ್ಳಿ ಗ್ರಾಮದ 55 ವರ್ಷದ ವೆಂಕಟೇಶ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಇನ್ನು ವೈದ್ಯರಿಲ್ಲದೆ ಪ್ರಯಾಣಿಕ ಸಾವನ್ನಪ್ಪಿದ್ದಾರೆ ಅನ್ನೋ ಆರೋಪಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 4 ಗಂಟೆಯವರೆಗೆ ಮಾತ್ರ ವೈದ್ಯರು ಇರ್ತಾರೆ. ಈ ಕುರಿತು ಪರಿಶೀಲನೆ ಮಾಡ್ತೀವಿ ಅಂದಿದ್ದಾರೆ. ನೋಡಿ, ನನಗೆ ಪೂರ್ತಿ ಮಾಹಿತಿ ಇಲ್ಲ. ನೀವು ಹೇಳಿದ್ದನ್ನು ನಾನು ತಿಳ್ಕೊಂಡು ಏನಾಗಿದೆ ಅಂತ ವಿಚಾರಿಸ್ತೀನಿ. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿದ್ದಾರೆ. ಯಾಕಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 4 ಗಂಟೆವರೆಗೂ ಇರ್ತಾರೆ ಡಾಕ್ಟರ್, ಆಮೇಲೆ ಇರೋದಿಲ್ಲ. ದಿನೇ ದಿನೇ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಲೇ ಇದೆ. ಕೂತಲ್ಲಿ ನಿಂತಲ್ಲಿ ಎಲ್ಲೆಂದರಲ್ಲಿ ಹೃದಯಾಘಾತದಿಂದ ಸಾವುಗಳಾಗ್ತಾ ಇವೆ. ಈ ಹಿನ್ನೆಲೆಯಲ್ಲಿ ಶಾಲೆಯಲ್ಲಿ ಹೃದಯಾಘಾತ ಕುರಿತ ಪಠ್ಯ ಅಳವಡಿಕೆಗೆ ಸಮಿತಿ ರಚನೆಗೆ ಶಿಕ್ಷಣ ಇಲಾಖೆ ನಿರ್ಧಾರ ಮಾಡಿದೆ. ಆರೋಗ್ಯ ಇಲಾಖೆಯಿಂದ ಶಿಕ್ಷಣ ಇಲಾಖೆಗೆ ಪಠ್ಯ ಅಳವಡಿಕೆಗೆ ಮನವಿ ಮಾಡಿದ್ದು, ಶಿಕ್ಷಣ ಇಲಾಖೆ ಮನವಿಯನ್ನು ಪುರಸ್ಕರಿಸಿದೆ. ಈ ಹಿನ್ನೆಲೆಯಲ್ಲಿ ಶಾಲಾ ಪಠ್ಯದಲ್ಲಿ ಹೃದಯಾಘಾತ ವಿಷಯ ಕುರಿತು ಪಠ್ಯ ಅಳವಡಿಕೆಗೆ ನಿರ್ಧಾರ ಮಾಡಲಾಗಿದೆ. ಬಹುತೇಕ ಮುಂದಿನ ವರ್ಷ ಶಾಲಾ ಪಠ್ಯದಲ್ಲಿ ಹೃದಯಾಘಾತ ವಿಷಯ ಕುರಿತು ಪಠ್ಯ ಸೇರ್ಪಡೆ ಫಿಕ್ಸ್ ಆಗಲಿದೆ. ಈ ಕುರಿತು ಆರೋಗ್ಯ ತಜ್ಞರು, ಶಿಕ್ಷಣ ಇಲಾಖೆ ಸೇರಿ ಜಂಟಿಯಾಗಿ ಸಮಿತಿ ರಚಿಸುವ ಸಾಧ್ಯತೆ ಇದೆ. ಪಠ್ಯದಲ್ಲಿ ವಿಷಯ ಹೇಗಿರಬೇಕು, ಯಾವ ತರಗತಿಗೆ ಪಠ್ಯ ಅಳವಡಿಕೆ ಮಾಡಬೇಕು ಅಂತ ಸಮಿತಿ ವರದಿಯನ್ನು ನೀಡಲಿದೆ. ಆ ಬಳಿಕ ಸಿಎಂ ಜೊತೆ ಚರ್ಚಿಸಿ ಮುಂದಿನ ವರ್ಷದಿಂದ ಪಠ್ಯ ಜಾರಿಗೆ ಶಿಕ್ಷಣ ಇಲಾಖೆ ಪ್ಲಾನ್ ಮಾಡಿದೆ. ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವು ಪ್ರಕರಣ ದಿನೇ ದಿನೇ ಹೆಚ್ಚಾಗುತ್ತಿದೆ. ಹೃದಯಾಘಾತಕ್ಕೆ ಜೀವನ ಶೈಲಿಯೇ ಕಾರಣ ಅಂತ ವೈದ್ಯರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಈ ನಡುವೆ ಪ್ಲಾಸ್ಟಿಕ್ ಕೂಡ ಹೃದಯಾಘಾತಕ್ಕೆ ಕಾರಣವಾಗಬಹುದು ಎಂಬ ಸ್ಫೋಟಕ ಸತ್ಯವನ್ನ ಏಮ್ಸ್ ವೈದ್ಯರು ಬಿಚ್ಚಿಟ್ಟಿದ್ದಾರೆ. ನಮಗೆ ತಿಳಿಯದೆ ಪ್ಲಾಸ್ಟಿಕ್ ದೇಹ ಸೇರ್ತಾ ಇದೆ. ಫುಡ್ ಕಂಟೈನರ್, ನೀರಿನ ಬಾಟಲಿಯೂ ಕೂಡ ಡೇಂಜರ್ ಅಂತ ಏಮ್ಸ್ ನ ಫಾರೆನ್ಸಿಕ್ಸ್ HOD ಡಾಕ್ಟರ್ ದಿನೇಶ್ ರಾವ್ ಹೇಳಿದ್ದಾರೆ. ನಮ್ಮ ಸಂಶೋಧನೆಯಲ್ಲಿ ನಾವು ನೋಡ್ತಕ್ಕಂಥ 2 ಮುಖ್ಯ ಕಾರಣಗಳಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಂಬರ್ ಒನ್ ಏನಂದ್ರೆ, ದೇರ್ ಆರ್ ನ್ಯಾನೋ ಪ್ಲಾಸ್ಟಿಕ್ಸ್ ಅಂಡ್ ಮೈಕ್ರೋ ಪ್ಲಾಸ್ಟಿಕ್ಸ್. ನ್ಯಾನೋ ಪ್ಲಾಸ್ಟಿಕ್ಸ್ ಮತ್ತೆ ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಏನಿದೆ, ಇದು ನಾವು ಈ ಪ್ಲಾಸ್ಟಿಕ್ ವಸ್ತುಗಳಿಂದ ಆಗಿರ್ತಕ್ಕಂಥ ಕಂಟ್ಯಾಮಿನೇಷನ್ ಇಂದ ಸುಮಾರು ಹಠಾತ್ ಹೃದಯ ಸ್ತಂಭನ ಮತ್ತೆ ಸಾವುಗಳನ್ನು ನಾವು ನೋಡ್ತಾ ಇದೀವಿ. ಇನ್ನೊಂದು ಪೆಟ್ ಪ್ಲಾಸ್ಟಿಕ್ಸ್ ಅಂತೀವಿ. ಪ್ಲಾಸ್ಟಿಕ್ ವಾಟರ್ ಬಾಟಲ್ ಅಲ್ಲಿ ಯು ವಿಲ್ ಬಿ ಸರ್ಪ್ರೈಸ್ಡ್, 1 ಬಾಟಲ್ ನೀರಿನಲ್ಲಿ 2.5 ಲಕ್ಷಕ್ಕಿಂತ ಎಷ್ಟು ನ್ಯಾನೋ ಪ್ಲಾಸ್ಟಿಕ್ಸ್ ಇರ್ತದೆ ಒಂದು ಬಾಟಲ್ ನಲ್ಲಿ. ಮೋರ್ ದೆನ್ 2.5 lakhs ನ್ಯಾನೋ ಪ್ಲಾಸ್ಟಿಕ್ಸ್ ವಿಲ್ ಬಿ ಲಿಬರೇಟೆಡ್ ಇನ್ 1 ಪ್ಲಾಸ್ಟಿಕ್ ಬಾಟಲ್. ಪಡಿತರ ಸಾಗಿಸುವ ಲಾರಿ ಮಾಲೀಕರ ಮುಷ್ಕರಕ್ಕೆ ಕೊನೆಗೂ ರಾಜ್ಯ ಸರ್ಕಾರ ಮಣಿದಿದೆ. ಪಡಿತರ ಸಾಗಿಸಿದ್ದಕ್ಕಾಗಿ ಪಾವತಿ ಮಾಡಬೇಕಿದ್ದ ಹಣ ಬಿಡುಗಡೆ ಮಾಡಿ ಸರ್ಕಾರ ಆದೇಶ ಮಾಡಿದೆ. ಬಾಕಿ ಹಣ ಬಿಡುಗಡೆ ಮಾಡುವಂತೆ 2 ದಿನಗಳಿಂದ ಲಾರಿ ಮಾಲೀಕರು ಮುಷ್ಕರ ಮಾಡ್ತಾ ಇದ್ರು. ಇದರಿಂದ ಪಡಿತರ ಅಕ್ಕಿ ಸಾಗಣೆ ಕಷ್ಟ ಆಗಿತ್ತು. ಮುಷ್ಕರದ ಹಿನ್ನೆಲೆಯಲ್ಲಿ ಸರ್ಕಾರ ಎಚ್ಚೆತ್ತು ಸರ್ಕಾರ ಬಾಕಿ ಹಣ ಬಿಡುಗಡೆ ಮಾಡಿ ಆದೇಶ ಹೊರಡಿಸಿದೆ. ಫೆಬ್ರವರಿಯಿಂದ ಮೇವರೆಗಿನ ಬಾಕಿ ಇದ್ದ 244 ಕೋಟಿ ಹಣ ಬಿಡುಗಡೆ ಮಾಡಿ ಸರ್ಕಾರ ಆದೇಶ ಮಾಡಿದೆ. ಈ ಬಗ್ಗೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಮಾತನಾಡಿ, ರಾಜ್ಯ ಸರ್ಕಾರ ನಮ್ಮ ಕಷ್ಟ ಅರ್ಥ ಮಾಡಿಕೊಂಡಿದೆ. 260 ಕೋಟಿ ಹಣ ಬಿಡುಗಡೆ ಮಾಡ್ತಿದ್ದಾರೆ. 48 ಗಂಟೆಗಳಲ್ಲಿ ಎಲ್ಲಾ ಲಾರಿ ಮಾಲೀಕರಿಗೆ ತಲುಪುತ್ತೆ. ಈ ಕೂಡಲೇ ಪಡಿತರ ವಿತರಣೆ ಕೆಲಸ ಲಾರಿಗಳು ಮಾಡುತ್ತೆ ಎಂದಿದ್ದಾರೆ. ಸೆಕ್ರೆಟರಿ ಸಾಹೇಬರು, ಜೈನ್ ಸಾಹೇಬರು ಡಿಸ್ಕಷನ್ ಮಾಡಿ ಸೇರ್ಬೇಕಾಯ್ತು ಹಣ 2 ದಿವಸದೊಳಗೆ 48 ಗಂಟೆ ಒಳಗಡೆ ನಮಗೆ ಸೇರಿಸಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಡೋದು ಮಾತ್ರಲ್ಲ, ಲೆಟರ್ನು ಕಳಿಸಿದ್ದಾರೆ. ಆದ್ರಿಂದ ನಮಗೆ ಬಹಳ ದೊಡ್ಡ ಸಂತೋಷ ಆಗಿದೆ. ಒಗ್ಗಟ್ಟಾಗಿರತಕ್ಕಂಥ ಲಾರಿ ಮಾಲೀಕರಿಗೆ ಬಹಳ ದೊಡ್ಡ ಧನ್ಯವಾದಗಳು. ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿ ಅವರಿಗೆ ನಮ್ಮ ಕಷ್ಟ ಏನಂತ ಕೂಡಲೇ ಗೊತ್ತಾಗಿ ಅವರು ಕೂಡಲೇ ಹಣ ಬಿಡುಗಡೆ ಮಾಡಲಿಕ್ಕೆ ಬಹಳ ಮುತುವರ್ಜಿ ತಗೊಂಡ್ರು. ಅದರಿಂದ ಅವ್ರಿಗೂ ಬಹಳ ದೊಡ್ಡ ಧನ್ಯವಾದ ಹೇಳ್ತೀವಿ.
ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ಜೋರಾಗಿದೆ. ಈ ನಡುವೆ ಕಾಂಗ್ರೆಸ್ ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿದೆ. ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳುತ್ತಾ ಇದ್ದು, ಡಿಸಿಎಂ ಡಿಕೆ ಶಿವಕುಮಾರ್ ಇಂದೇ ದೆಹಲಿಗೆ ತೆರಳಿದ್ದಾರೆ. ಇಬ್ಬರ ದೆಹಲಿ ಭೇಟಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಸಿಎಂ ಡಿಸಿಎಂ ಇಬ್ಬರನ್ನೂ ಕೂರಿಸಿ ಹೈಕಮಾಂಡ್ ಕಿವಿ ಮಾತು ಹೇಳುತ್ತಾ, ಡಿಕೆಶಿ ಸಿಎಂಗೂ ಮೊದಲೇ ಅಧ್ಯಕ್ಷೀಯ ವರದಿ ಕೊಡ್ತಾರಾ ಅನ್ನೋ ಪ್ರಶ್ನೆಗಳು ಮೂಡಿದೆ. ಇತ್ತ ಎಲ್ಲ ಶಾಸಕರ ಅಭಿಪ್ರಾಯ ಪಡೆದಿರುವ ಸುರ್ಜೇವಾಲಾ ಗುರುವಾರ ದೆಹಲಿಯಲ್ಲಿ ಸಿಎಂ ಡಿಸಿಎಂ ಇಬ್ಬರ ಜೊತೆ ಸಭೆ ನಡೆಸುವ ಸಾಧ್ಯತೆ ಇದೆ. ಇನ್ನು ನಾಳೆ ಸಿಎಂ ದೆಹಲಿಗೆ ತೆರಳಲಿದ್ದು, ದೆಹಲಿಗೆ ಶಿಫ್ಟ್ ಆಗ್ತಾರೆ ಅನ್ನೋ ಬಿಜೆಪಿ ಜೆಡಿಎಸ್ ಅಸ್ತ್ರಕ್ಕೆ ಪ್ರತ್ಯುತ್ತರ ಹೂಡಲು ಮುಂದಾಗಿದ್ದಾರೆ ಎನ್ನಲಾಗಿದೆ. ವಿರೋಧಿಗಳಿಂದ ಡೆಲ್ಲಿ ಶಿಫ್ಟ್ ಪ್ರಚಾರ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ಗುರುವಾರ ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ಮುಂದಾಗಿರುವ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಬಳಿಯೇ ಕ್ಲಾರಿಫಿಕೇಶನ್ ಕೇಳುವ ಸಾಧ್ಯತೆ ಇದೆ. ಇನ್ನು ಈಗಾಗಲೇ ದೆಹಲಿಗೆ ತೆರಳಿರುವ ಡಿಕೆಶಿ ಹೊಸ ಕರ್ನಾಟಕ ಭವನದಲ್ಲಿ ಇರುವ ಸಿಎಂ ಸೂಟ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಉದ್ಘಾಟನೆ ಮಾಡಿ ಒಂದು ರಾತ್ರಿ ಮಾತ್ರ ತಂಗಿದ್ದ ಸಿದ್ದರಾಮಯ್ಯ ಬಳಿಕ ಹಳೆಯ ಸಿಎಂ ಸೂಟ್ನಲ್ಲೇ ತಂಗ್ತಾ ಇದ್ದಾರೆ. ಹೀಗಾಗಿ ಡಿಕೆ ಶಿವಕುಮಾರ್ ಈಗ ಹೊಸ ಸಿಎಂ ಸೂಟ್ ಬಳಕೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕದನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರೆ ಎಳೆದಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ, ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಬೇಡ ಎಂದಿದ್ದಾರೆ. ಇನ್ನು ಬಿಜೆಪಿ ಸಿಎಂ ಸ್ಥಾನಪಲ್ಲಟ ಟೀಕೆಗೆ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಮ್ಮ ಒಬಿಸಿ ನಾಯಕರು, ಸಿಎಂ ನಾಯಕತ್ವವನ್ನ ಹೈಕಮಾಂಡ್ ಬಳಸಿಕೊಳ್ತಿದೆ, ಸಿಎಂ ಒಬಿಸಿ ಸಲಹಾ ಸಮಿತಿಯಲ್ಲಿ ಕೆಲಸ ಮಾಡ್ತಾರೆ ಎಂದಿದ್ದಾರೆ. ಈ ನಡುವೆ ಗೃಹ ಸಚಿವ ಪರಮೇಶ್ವರ್ ಉಡುಪಿ ಜಿಲ್ಲೆಯ ಕಾರ್ಕಳದ ದುರ್ಗಾ ಪರಮೇಶ್ವರಿ ಮೊರೆ ಹೋಗಿದ್ದಾರೆ. ಮನಃಶಾಂತಿ, ಕಂಟಕ ನಿವಾರಣೆ, ದೀರ್ಘಾಯುಷ್ಯ, ಶ್ರೇಯೋಭಿವೃದ್ಧಿಗಾಗಿ ಪ್ರಾರ್ಥಿಸಿದ್ದಾರೆ. ಚಂಡಿಕಾ ಹೋಮದಲ್ಲಿ ಭಾಗಿಯಾದರು. CM is taking a lead on that issue, though he is not the chairman, but he is the important leader of present Chief Minister. He will also contribute in his own way to strengthen the Congress party on the backward class issue. He is one of the leader of the backward class. So Congress party definitely would like to encash his leadership and his strength to the Congress party in the country. This is not the time to discuss any politics. There is no vacancy which has been created. ದುರ್ಗಾ ಪರಮೇಶ್ವರಿ ತಾಯಿಯ ದರ್ಶನ ಮಾಡಬೇಕು ಅಂತ ಹೇಳಿ ಬಂದಿದ್ದೇವೆ. ಒಂದು ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಕೂಡ ಮಾಡಿದ್ದೇವೆ. ಜನ ಕಲ್ಯಾಣಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ, ನಮ್ಮ ರಾಜ್ಯದ ಹಿತವನ್ನ ಕಾಪಾಡೋದಕ್ಕೆ ಪ್ರಾರ್ಥನೆ ಸಲ್ಲಿಸಿದ್ದೇನೆ. ಸ್ವಾಭಾವಿಕವಾಗಿ ಆ ಪ್ರಾರ್ಥನೆ ನಮಗೂ ಆಗುತ್ತೆ. ಹಾಗಾಗಿ ಇದರಲ್ಲಿ ವಿಶೇಷತೆ ಏನಿಲ್ಲ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಇಂದು ಎರಡನೇ ಹಂತದ ಎರಡನೇ ದಿನದ ಸಭೆ ನಡೆಸಿದ್ರು. ಶಾಸಕರ ಜೊತೆ 1-to-1 ಸಭೆ ನಡೆಸಿ ಅಹವಾಲು ಆಲಿಸಿದ್ರು. ಶಾಸಕರಾದ ಗವಿಯಪ್ಪ, ಶ್ರೀನಿವಾಸ್, ಎನ್ಟಿ, ಲತಾ ಮಲ್ಲಿಕಾರ್ಜುನ್, ಹಂಪನಗೌಡ ಬಾದರ್ಲಿ ಸೇರಿದಂತೆ ಹಲವು ಶಾಸಕರು ಸುರ್ಜೇವಾಲಾರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ರು. ಈ ಬಗ್ಗೆ ಮಾತನಾಡಿದ ಸುರ್ಜೇವಾಲಾ, ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಹೇಗಿದೆ, ಗ್ಯಾರಂಟಿ ಯೋಜನೆ ಜನರಿಗೆ ತಲುಪಿದ್ಯಾ, 2 ವರ್ಷ ಆಡಳಿತ ವೈಖರಿ ಹೇಗಿತ್ತು ಎಂಬ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಆಡಳಿತ ಸುಧಾರಣೆ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಶಾಸಕರು ಅವರ ಅಭಿಪ್ರಾಯ ತಿಳಿಸಿದ್ದಾರೆ. ಕೆಲವು ಶಾಸಕರು ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ. ಆ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಹೇಳಿದ್ದೀನಿ ಅಂದ್ರು. ಇನ್ನು ಸಿಎಂ ಡಿಸಿಎಂ ದೆಹಲಿ ಭೇಟಿ ಬಗ್ಗೆ ಪ್ರತಿಕ್ರಿಯಿಸಿದ ಸುರ್ಜೇವಾಲಾ, ಸಿಎಂ ಬದಲಾವಣೆ ಮಾಡೋದು ಹೈಕಮಾಂಡ್ ಎಂದಿದ್ದಾರೆ. The agenda behind state visit is to understand from our legislators how are the Congress government guarantees working in their respective assembly constituencies. What further improvements need to be done? What more should they be doing? And how should the government and party assisting them? ನೆಲಮಂಗಲದಲ್ಲಿ ರೇಣುಕಾಸ್ವಾಮಿ ಮಾದರಿ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಜಾಮೀನು ರದ್ದು ಪ್ರಕ್ರಿಯೆಗೆ ಪೊಲೀಸರು ಮುಂದಾಗಿದ್ದಾರೆ. ಗಂಭೀರ ಪ್ರಕರಣ ಆಗಿರೋದ್ರಿಂದ ಮತ್ತೆ ಬಂಧನಕ್ಕೆ ಚಿಂತನೆ ನಡೆಸಿದ್ದಾರೆ. ನಿನ್ನೆ 11 ಜನರ ಪೈಕಿ 8 ಮಂದಿ ಬಂಧಿಸಿದ್ದ ಪೊಲೀಸರು ವಿಚಾರಣೆ ನಡೆಸಿದ್ದು, ಇನ್ನೂ 3 ಆರೋಪಿಗಳು ನಾಪತ್ತೆಯಾಗಿದ್ದಾರೆ. ಈ ಪ್ರಕರಣ ಸಂಬಂಧ ಮತ್ತೆ ಕೋರ್ಟ್ ಮೊರೆ ಹೋಗೋದಕ್ಕೆ ಪೊಲೀಸರು ಮುಂದಾಗಿದ್ದು, ಈ ಬಗ್ಗೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಮಾಹಿತಿ ನೀಡಿದ್ದಾರೆ. 11 ಜನ ಪೈಕಿ 8 ಜನ ಆ ದಿವಸ ಅರೆಸ್ಟ್ ಆಗಿ ಮತ್ತೆ ನಿನ್ನೆ ಒಬ್ಬ ಅರೆಸ್ಟ್ ಆಗಿದ್ದಾರೆ. ಇನ್ನೂ 2 ಅರೆಸ್ಟ್ ಆಗಬೇಕು. ಹೆಸರು ಗೊತ್ತಾಗಿದೆ. ಎಲ್ಲದು ಕೋರ್ಟ್ಗೆ ನಾವು ಕೋರ್ಟ್ಗೆ ಕೊಡ್ತೀವಿ. ಖಂಡಿತ ನಾವು ಆ್ಯಕ್ಷನ್ ತಗೊಳ್ತೀವಿ. ಸಾಧ್ಯತೆ ಇದು ಒಂದು ಸೀರಿಯಸ್ ಅಫೆನ್ಸ್ ಇದೆ. ಇದರ ಬಗ್ಗೆ ನಾವು ಯಾರಿಗೆ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಬೆಂಬಲಿಗ ಧಾರವಾಡ ವಿಜಯಪುರ ಹೆದ್ದಾರಿಯಲ್ಲಿ ಡಿವೈಡರ್ ಒಡೆಸಿ ದರ್ಪ ಮೆರೆದಿದ್ದಾನೆ. ಬಾಗಲಕೋಟೆಯ ಮುಧೋಳ ತಾಲೂಕಿನಲ್ಲಿ ಈ ಘಟನೆ ನಡೆದಿದ್ದು, ಕಾಂಗ್ರೆಸ್ ಮುಖಂಡ ಕೃಷ್ಣ ಪರೆಡ್ಡಿ ಎಂಬುವರು ತನ್ನ ಗೊಬ್ಬರದ ಅಂಗಡಿಗಾಗಿ ರಾಜ್ಯ ಹೆದ್ದಾರಿ ಡಿವೈಡರ್ ಒಡೆದಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ರಸ್ತೆ ಡಿವೈಡರ್ ತೆರವು ಖಂಡಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ವಿಜಯಪುರ ಧಾರವಾಡ ರಾಜ್ಯ ಹೆದ್ದಾರಿ 34ರಲ್ಲಿದ್ದ ಡಿವೈಡರ್ ಇದಾಗಿದ್ದು, ಮುಧೋಳ ತಾಲೂಕಿನ ತಿಮ್ಮಾಪುರ ಗ್ರಾಮದ ಬಳಿ ಇರುವ ರೋಡ್ ಡಿವೈಡರ್ ಒಡೆದಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಹೆದ್ದಾರಿಯಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು.